ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರೈಮ್ ನ್ಯೂಸ್. ನಾನು ಸಂಪತ್ ವಂಡಾರು. ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಿದ್ದಾರೆ. 3 ಸೇನಾ ಮುಖ್ಯಸ್ಥರು ಇದರಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಯಲ್ಲಿ ಮೋದಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದಂತಹ ಉನ್ನತ ಮಟ್ಟದ ಸಭೆ ಇದು. ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಈ 3 ಸೇನೆಯ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭದ್ರತೆ ಹಾಗೇನೆ ಯುದ್ಧ ಘೋಷಣೆಯ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನಿವಾಸದಲ್ಲಿ ನಡೆಸಿರುವಂತಹ ಮೀಟಿಂಗ್. ಈ ಸಭೆಯಲ್ಲಿ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಕೂಡ ಉಪಸ್ಥಿತರಿದ್ದರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಡೆಸಿರುವಂತಹ ಸಭೆ, ಮೀಟಿಂಗ್ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಭಾರತ ಯುದ್ಧಕ್ಕೆ ತಯಾರಾಗಿದೆ ಎನ್ನುವಂಥ ಮಾಹಿತಿ ಇದೆ. ಗಡಿಯಲ್ಲಿ ಯುದ್ಧದ ತಾಲೀಮು ಕೂಡ ಜೋರಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಡೆಸಿರುವಂಥ ಉನ್ನತ ಮಟ್ಟದ ಸಭೆ ಸದ್ಯಕ್ಕೆ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೋದಿ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗ್ ಅಂತ್ಯ ಆಗಿದೆ. ಈಗ ನಾಳೆ ಭದ್ರತಾ ಸಮಿತಿ ಜೊತೆಯಲ್ಲಿ ಸಾಲು ಸಭೆ ಇದೆ. ನಾಳೆ ರಾಜಕೀಯ, ಆರ್ಥಿಕ ಹಾಗೆಯೇ ಆರ್ಥಿಕ ಸಂಪುಟ ಸಭೆ ಇದೆ. ನಾಳೆಯೇ ನಿರ್ಧಾರ ಆಗುತ್ತಾ ಪ್ರತೀಕಾರದ ದಾಳಿ. ಒಂದೇ ವಾರದಲ್ಲಿ 2 ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ನಡೆಸ್ತಾ ಇರುವಂಥದ್ದು. ಭದ್ರತಾ ಸಮಿತಿ ಜೊತೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇರೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಯ ಮುಖ್ಯಸ್ಥರು ಹಾಗೆಯೇ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಯಲ್ಲಿ ಇನ್ನುಳಿದಂತೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಜೊತೆಯಲ್ಲಿ ಮೀಟಿಂಗನ್ನು ನಡೆಸಿದ್ದಾರೆ. ಈ ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನುಳಿದಂತೆ ನಾಳೆ ಭದ್ರತಾ ಸಮಿತಿಯ ಜೊತೆಯಲ್ಲಿ ಸಾಲು ಸಭೆಯನ್ನು ಕರೆದಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನಾಳೆಯ ರಾಜಕೀಯ, ಆರ್ಥಿಕ ಸಂಪುಟ ಸಭೆ ನಾಳೆಯೇ ಹಾಗಾದರೆ ಡಿಸೈಡ್ ಆಗುತ್ತಾ ಪ್ರತೀಕಾರದ ಹೆಜ್ಜೆ? ಯಾಕಂತ ಹೇಳಿದ್ರೆ ಈಗಾಗಲೇ ಭಾರತ ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ. ನಾಳೆ ಯಾವ ನಿರ್ಧಾರಕ್ಕೆ ಬರ್ತಾರೆ? ಒಂದು ವೇಳೆ ಯುದ್ಧವನ್ನ ಘೋಷಣೆ ಮಾಡಬಹುದಾ? ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಹತ್ಯಾಕಾಂಡ ಕೇಸ್ಗೆ ಸಂಬಂಧಿಸಿದಂತೆ 3 ಸೇನೆಗೆ ಫ್ರೀ ಹ್ಯಾಂಡ್ ಅನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೀವು ತೆಗೆದುಕೊಂಡಿದ್ದ ನಿರ್ಧಾರ, ದಾಳಿ, ಭಯೋತ್ಪಾದಕತೆ ಹತ್ತಿಕ್ಕೋಕೆ ನಿಮಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಭಾರತ ಸರ್ಕಾರದ ಕಡೆಯಿಂದ ಇದೆ. ಪಾಕ್ ದಾಳಿ ಅಪ್ರಚೋದಿತ ಗುಂಡಿನ ದಾಳಿಗೆ ತಕ್ಕ ಉತ್ತರವನ್ನು ನೀವು ಕೊಡಲೇಬೇಕು. ಸಮಯ ಸಂದರ್ಭ ನೋಡಿ ತಕ್ಕ ಉತ್ತರವನ್ನು ನೀಡೋಕೆ ಅಧಿಕಾರವನ್ನ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ದೇಶದ ಭದ್ರತೆಗೆ ಕಂಟಕವಾಗಿರುವಂತ ಉಗ್ರಗಾಮಿ ಚಟುವಟಿಕೆ, ಭಯೋತ್ಪಾದನೆ, ಟೆರರಿಸಂ ಅಂತ ಏನು ನಾವು ಕರಿತೀವಿ, ಇದನ್ನ ಹತ್ತಿಕ್ಕಲೇಬೇಕು. ಭಾರತದ ಸೇನೆ ಶಸ್ತ್ರಾಸ್ತ್ರದಲ್ಲಿ ಪಾಕಿಸ್ತಾನಕ್ಕಿಂತ ಬಲಿಷ್ಠವಾಗಿದೆ. ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಯಿತು ಎನ್ನುವಂಥ ಹೈಲೈಟ್ಸನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಒಂದಷ್ಟು ಪ್ರಮುಖ ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಗಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಯಾಕಂತೇಳಿದರೆ ಇಲ್ಲಿ ಯಾರೆಲ್ಲ ಇದ್ದರೂ ಅದನ್ನು ನೋಡಬೇಕು ನೀವು. ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಇದ್ದಾರೆ, ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ದೋವಲ್ ಇದ್ದಾರೆ, ಇನ್ನು ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಂಡಿಯನ್ ನೇವಿ ಆಗಿರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು, ಇವರು ಈ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರುವಂಥ ಸಭೆ, ನಾನಾಗಲೂ ಕೂಡ ಹೇಳ್ತಾ ಇದ್ದೆ, ಗಡಿಯಲ್ಲಿ ಯಾವ ರೀತಿಯಾದಂಥ ತಯಾರಿಯನ್ನ ಭಾರತೀಯ ಸೇನೆ ನಡೆಸ್ತಾ ಇದೆ. ಒಂದು ಕಡೆಯಲ್ಲಿ ಯುದ್ಧಕ್ಕೆ ಬೇಕಾದಂಥ ಸಂಪೂರ್ಣ ತಯಾರಿ ಭಾರತೀಯ ಸೇನೆಯಿಂದ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇತ್ತ ಒಂದು ವೇಳೆ ಯುದ್ಧ ಆಗಿದ್ದೇ ಆದಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಗಳು ಇರುತ್ತೆ, ಶತ್ರು ರಾಷ್ಟ್ರವನ್ನು ಹೇಗೆ ಸೆದೆಬಡಿಬೇಕು, ಎಲ್ಲ ನಿಟ್ಟಿನಲ್ಲೂ ಕೂಡ ಮಾತುಕತೆಯನ್ನು ನಡೆಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಈಗ ಈ ಮೀಟಿಂಗ್ ಇದೆಯಲ್ಲ, ದೊಡ್ಡ ಮಟ್ಟದ ಕುತೂಹಲಕ್ಕೆ ಸದ್ಯಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರುವಂಥ ಮೀಟಿಂಗ್ ಇದು. ಹಾಗೆಯೇ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಯಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ.
ಭದ್ರತೆ ಹಾಗೆಯೇ ಯುದ್ಧ ಘೋಷಣೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಯುದ್ಧ ಘೋಷಣೆಯ ನಿರ್ಧಾರಕ್ಕೆ ಭಾರತ ಬರುತ್ತಾ ಅಥವಾ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು, ಉಗ್ರರ ನೆಲೆಯನ್ನೇ ಟಾರ್ಗೆಟ್ ಮಾಡಿ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿತ್ತು, ಅದೇ ರೀತಿಯಾದಂಥ ನಿರ್ಧಾರಕ್ಕೆ ಭಾರತ ಏನಾದರೂ ಬರಬಹುದಾ ಎನ್ನುವುದಾಗೂ ಕೂಡ ಒಂದಷ್ಟು ಕುತೂಹಲಗಳು ಇದ್ದೇ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಭೆಯನ್ನ ಮಾಡ್ತಾರೆ, ಒಂದು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ದೇಶದ ಜನ ತಮ್ಮ ಚಿತ್ತವನ್ನ ಇಟ್ಟು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಏನೋ ಒಂದು ದೊಡ್ಡ ನಿರ್ಧಾರಕ್ಕೆ ಮೋದಿ ಅವರು ಬಂದಿರಬಹುದು ಅಂತೇಳಿ. ಬಟ್ ಈಗ ಸಂದರ್ಭ ಆ ರೀತಿಯಾಗಿಲ್ಲ. ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರುವಂಥ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಿದೆ? ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತ ಪಾಕಿಸ್ತಾನದ ವಿರುದ್ಧ ಸಿಡಿದೆದ್ದಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಹೇಳೋದಾದ್ರೆ ಸಂಪತ್, ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಸೇನಾ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ದಾರೆ. ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ ಹಾಗೆ ಇಂಡಿಯನ್ ಆರ್ಮಿ ಜೊತೆ ಸಭೆ ನಡೆಸಿರುವಂಥದ್ದು. ಈ 3 ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆ ನಡೆಸಿದ್ದಾರೆ. ಇನ್ನು ಇವರಿಗೆ ಫ್ರೀ ಹ್ಯಾಂಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅಂತ ಹೇಳಿದ್ರೆ ಯಾವ ಸಮಯದಲ್ಲೂ ಕೂಡ ವಾರ್ ಆಗಬಹುದು. ಒಂದೇ ವಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ಬಾರಿ ಸಭೆ ನಡೆಸಿರುವುದು ಕೂಡ ತುಂಬಾ ಕುತೂಹಲಕ್ಕೆ ಎಡೆಯಾಗಿದೆ ಸಂಪತ್. ಹಾಗೆ ಎನ್ಐಎ ತಂಡ ಕೂಡ ತನ್ನ ತನಿಖೆಯನ್ನ ಚುರುಕು ಮಾಡಿಕೊಂಡಿದೆ ಸಂಪತ್. ಆಮೇಲೆ ಡೀಟೇಲ್ಸ್ಗಾಗಿ ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳ್ತಾ ಇದ್ದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಸಾಲು ಸಭೆಯನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಕಳೆದ 2 ಬಾರಿಯ ದಾಳಿ ಅಂತಲ್ಲ ಇದು. ಈ ಬಾರಿ ಏನೋ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಡೋಕೆ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಈಗಾಗಲೇ ರಾಜತಾಂತ್ರಿಕ ನಿರ್ಧಾರಗಳ ಮೂಲಕ ಪಾಕಿಸ್ತಾನಕ್ಕೆ ಪೆಟ್ಟು ಕೊಟ್ಟಿದೆ. ಪಾಕಿಸ್ತಾನಕ್ಕೆ ಸಮಸ್ಯೆಗಳು ಒಂದೆರಡಲ್ಲ. ಈಗ ಅತ್ತ ಅಫ್ಘಾನಿಸ್ತಾನದಿಂದಲೂ ಕೂಡ ಗಡಿ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಒಂದು ರೀತಿ ಸಂಕಷ್ಟ ಎದುರಾಗಿದ್ದರೆ ಬಲೂಚಿಸ್ತಾನದಿಂದ, ಇತ್ತ ಭಾರತದಿಂದ